ಭಾರತ ಅಮೆರಿಕ ಮಧ್ಯ ನಡೀತಾ ಇರುವ ತೆರಿಗೆ ಸಮರ. ರಷ್ಯಾದಿಂದ ಕ್ರೂಡ್ ಆಯಿಲ್ ಇಂಪೋರ್ಟ್ ಅನ್ನು ಬಂದ್ ಮಾಡದೆ ಹೋದರೆ 50% ತೆರಿಗೆ ವಿಧಿಸ್ತೀವಿ ಅಂತ ಹೆದರಿಸಿದ್ದ ಅಮೆರಿಕ ಸರ್ಕಾರದವರು ಈಗ ಆ ತೆರಿಗೆ ವಿಧಿಸಿದ್ದಾರೆ. ಭಾರತ ಜಗ್ಗುವ ಮಾತೇ ಇಲ್ಲ ಅಂತ ಸೆಟೆದು ನಿಂತಿದೆ. ಸೆಟೆದು ನಿಂತದ್ದು ಮಾತ್ರ ಅಲ್ಲ, ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ನಾವು ಇನ್ನೂ ಹೆಚ್ಚು ಆಯಿಲ್ನ ರಷ್ಯಾದಿಂದ ಖರೀದಿ ಮಾಡ್ತೀವಿ. ನೀವು 50% ಟ್ಯಾಕ್ಸ್ ನಮ್ಮ ವಸ್ತುಗಳಿಗೆ ಹಾಕಿದ್ರೆ ಬೇರೆ ದೇಶಗಳಿಗೆ ವಸ್ತುಗಳನ್ನು ರಫ್ತು ಮಾಡ್ತೀವಿ ಅಂತ ಹೇಳಿದ್ದು ಮಾತ್ರ ಅಲ್ಲ, SCO ಶೃಂಗಸಭೆಯ ನೆಪದಲ್ಲಿ ಚೈನಾಕ್ಕೆ ಹೋದಂಥ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಚೈನಾ ಅಧ್ಯಕ್ಷರು ಮತ್ತು ರಷ್ಯಾದ ಅಧ್ಯಕ್ಷರ ಜೊತೆಗೆ ಮಾತುಕತೆ ನಡೆಸಿದರು. ಇದು ಗ್ಲೋಬಲ್ ವರ್ಲ್ಡ್ ಆರ್ಡರ್ನಲ್ಲಿ ಒಂದು ರೀತಿ ಹಲ್ಚಲ್ಗೆ ಕಾರಣವಾಗಿರುವಂಥ ಅಂಶ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಅವರ ದೇಶದಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದರ ಮಧ್ಯೆ ಡೊನಾಲ್ಡ್ ಟ್ರಂಪ್ ಇವತ್ತು ಮಾಡಿರುವ ಟ್ವೀಟ್ ಕುತೂಹಲಕಾರಿಯಾದದ್ದು. Looks like we have lost India and Russia to deepest, darkest China. May they have a long and prosperous future together. ಎರಡು ವಾಕ್ಯಗಳ ಸಂದೇಶ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ರೇ. ಕರಾಳ ಚೀನಾಕ್ಕೆ ನಾವು ಭಾರತ ಮತ್ತು ರಷ್ಯಾನ ಕಳೆದುಕೊಂಡಿದ್ದೇವೆ. ಕಳೆದುಕೊಂಡಂತೆ ಅನ್ನಿಸ್ತಾ ಇದೆ. ಭಾರತ ರಷ್ಯಾ ನಮ್ಮಿಂದ ದೂರ ಹೋಗಿದ್ದಾವೆ ಅಂತ. ನೋಡ್ತಾ ಇದ್ದೀರಿ, ಟ್ರುತ್ ಪ್ಲಾಟ್ಫಾರ್ಮ್ನಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಸಂದೇಶವನ್ನ ಕೊಟ್ಟಿರುವ ಸಂದೇಶ. ಶಾಂಘೈ ಶೃಂಗಸಭೆಯ ಫೋಟೋ ಹಾಕಿ ಟ್ವೀಟ್ ಮಾಡಿದ್ದಾರೆ. Looks like we have lost India and Russia to deepest, darkest China. May they have a long and prosperous future together. ಅಂತ ವ್ಯಂಗ್ಯ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.